ಈ ರುದ್ರಪುರದ ಸಿಂಹಾಸನ ಬರಿದಾಗಿತ್ತು. ಹಾಗಾಗಿ ನಾನೇ ಪಟ್ಟಾಭಿಷಿಕ್ತಗೊಂಡು ಇಂದು ನನ್ನ ಪಟ್ಟ ಮಹೋತ್ಸವ. ಸರಿಯಾದ ಸಮಯಕ್ಕೆ ತಾವು ಆಗಮಿಸಿದ್ದೀರಿ. ಇಂತಹ ಸಮಯದಲ್ಲಿ ತಮ್ಮಂತಹ ಜ್ಞಾನಿಗಳ ಆಶೀರ್ವಾದ ನನಗೆ ಅತಿ ಅಗತ್ಯ. ಹಾಗಾಗಿ ಈ ರುದ್ರಪುರವನ್ನ ಸತ್ಯ ಧರ್ಮದಿಂದಲೂ ನ್ಯಾಯ ನೀತಿಯಿಂದಲೂ ಆಳಿ ನನ್ನ ಕೀರ್ತಿಯನ್ನ ಉಳಿಸುವ ಹಾಗೆ ಮಾತ್ರವಲ್ಲ, ನಮ್ಮ ಈ ಪ್ರಜೆಗಳಿಗೂ ಕ್ಷೇಮದಿಂದಿರುವ ಹಾಗೆ ಆಶೀರ್ವದಿಸಬೇಕು ಸ್ವಾಮಿ. ಮೆಚ್ಚಿದ ಮಗನೇ ನಿನ್ನಯ ಮೆಚ್ಚಿದೆ ಮಗನೇ ನಿನ್ನಯ ನುಡಿಗೆ ಮೆಚ್ಚಿದೆ ಮಗನೇ ನಿನ್ನಯ ನುಡಿಗೆ ಹೆಚ್ಚಿನ ಶ್ರದ್ಧೆಯ ಭಕ್ತಿಯ ಬಗೆಗೆ ಹೆಚ್ಚಿನ ಶ್ರದ್ಧೆಯ ಭಕ್ತಿಯ ಬಗೆಗೆ ರಾಜನಾಗಿ ಪ್ರಜಾಜನರನ್ನು ಕಾಡಿಸದೆ ನೋಯಿಸದೆ ಆಡಳಿತ ನಡೆಸುವ ಸರ್ವ ಗುಣಗಳು ನಿನ್ನಲ್ಲಿ ಅಡಕವಾಗಿದೆ. ಈ ಜನಪದದ ಸೂತ್ರವನ್ನು ಕೈಗೊಂಡಿದ್ದೀಯ ಮಗನೇ. ನೀನು ವೀರಾದಿ ವೀರನಾಗು, ಯಶವಂತನಾಗು, ಪರಮ ಧಾರ್ಮಿಕನಾಗು, ಇಷ್ಟಾರ್ಥಗಳನ್ನು ಪಡೆಯುವಂತನಾಗು. ಆದರೆ ಸ್ವಾಮಿ, ನಮ್ಮನ್ನ ಹಾಡಿ ಹೊಗಳಿ ಮಧ್ಯದಲ್ಲಿ ಆದರೆ ಯಾಕೆ ಸ್ವಾಮಿ? ಜಪಶ್ರೇಷ್ಠ, ಕೊರತೆ ಇಲ್ಲದ ಆಯುತೆ. ಒಂದು ಕೊರತೆ ಎದ್ದು ಕಾಣುತ್ತಿದೆ ಅಲ್ಲ ಮಗು, ಅದುವೇ ಮದುವೆ ಕೊರತೆ. ಸ್ವಾಮಿ, ತಾವು ಹೇಳಿದ್ದು ಸತ್ಯ. ಆದರೆ ನನಗೆ ಅನುರೂಪಳಾದ ಆ ಕನ್ಯಾಮಣಿ ಯಾರಿರುವಳೆಂದು ತ್ರಿಲೋಕದಾನಿಗಳಾದ ತಾವೇ ತಿಳಿಸಿದ್ದರೆ ಒಳ್ಳೆಯದಿತ್ತು. ವೀರ, ನಿನಗೊಪ್ಪುವ ಕನ್ಯೆ ಇದ್ದಾಳೆ. ಕಾಶಿ ದೇಶದ ರಾಜ ಶೂರಸೇನನಿಗೆ ಒಬ್ಬಳು ಮಗಳಿದ್ದಾಳೆ. ಅವಳೇ ಶಿಲೆ ಎಂಬ ನಾಮಾಂಕಿತಳು. ಅವಳು ಶೀಲವತಿ, ಗುಣವತಿ, ರೂಪವತಿ, ವಿದ್ಯಾವತಿ ಆಗಿರುತ್ತಾಳೆ. ಅವಳನ್ನು ನೀನು ಸದಾ ವರಿಸಿ ಸುಖಿಯಾಗಿರು. ಆಗಲಿ ಸ್ವಾಮಿ, ನಾನಿನ್ನು ಬರುತ್ತೇನೆ. ಆಗಲಿ.